ನಮಸ್ತೆ ಬಂಧುಗಳೇ, ಜನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಸಾಮಾನ್ಯ ಜ್ಞಾನಕ್ಕೆ ಹಾಗೂ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 2018ರ ಪ್ರಚಲಿತ ಘಟನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸುಮಾರು 50 ಪ್ರಶ್ನೆಗಳನ್ನು ಮಾಡಿದ್ದೇವೆ. ಮತ್ತಷ್ಟು ಪ್ರಶ್ನೆಗಳನ್ನು ನೀಡುವಂತಹ ಪ್ರಶ್ನೋತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದರ ಜೊತೆಗೆ ಒಂದಷ್ಟು ವಿವರಣೆಗಳನ್ನು ಕೂಡ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಸ್ನೇಹಿತರೆ. ಇವತ್ತಿನ 50 ಪ್ರಶ್ನೆಗಳು ಕೂಡ ಡಿಸೆಂಬರ್ ತಿಂಗಳಿಗೆ ಸಂಬಂಧಪಟ್ಟಿತ್ತು. ಡಿಸೆಂಬರ್ ತಿಂಗಳಿನಲ್ಲಿ ಬಹಳಷ್ಟು ಮಾಹಿತಿ ಸಿಗುತ್ತೆ. ಏಕೆಂದರೆ ವರ್ಷದ ಅಂತ್ಯ ಆಗಿರೋದ್ರಿಂದ ಬಹಳಷ್ಟು ಗೇಮ್ಸ್ಗಳು, ಬಹಳಷ್ಟು ಪ್ರಶಸ್ತಿಗಳನ್ನು ನೀಡುವಂತಹ ಸಮಯ ಅದಾಗಿರುತ್ತೆ. ಬಹಳಷ್ಟು ವಿದ್ಯಮಾನಗಳು ನಡೆದಿದೆ. ಅಂತಹ ಪ್ರಚಲಿತ ಘಟನೆಗಳ ಪರೀಕ್ಷೆಗೆ ಬರಬಹುದಾದಂತಹ ಸುಮಾರು 50 ಪ್ರಶ್ನೆಗಳನ್ನು ನಾವು ಒಂದು ಕಡೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಮ್ಮ ಈ ಪ್ರಶ್ನೋತ್ತರಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ನಮ್ಮ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಈಗ ಪ್ರಶ್ನೋತ್ತರಗಳಿಗೆ ಹೋಗೋಣ. ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ, 24ನೇ ಕೋಪ್ ಸಮ್ಮೇಳನ ಎಲ್ಲಿ ನಡೆಯಿತು? 24ನೇ ಕೋಪ್ ಸಮ್ಮೇಳನ ಎಲ್ಲಿ ನಡೆಯಿತು? ಪೋಲೆಂಡಿನ ಕಟೋವೈಸಿಯಲ್ಲಿ 24ನೇ ಕೋಪ್ ಸಮ್ಮೇಳನ ನಡೆಯಿತು. ಡಿಸೆಂಬರ್ 2ರಿಂದ ಡಿಸೆಂಬರ್ 15, 2018ರವರೆಗೆ ಈ ಕೋಪ್ ಸಮ್ಮೇಳನ ನಡೆಯಿತು. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ, ಹವಾಮಾನಕ್ಕಾಗಿ ಅರಣ್ಯ ಎನ್ನುವುದು 2018ರ ಕೋಪ್ ಸಮ್ಮೇಳನದ ಘೋಷವಾಕ್ಯವಾಗಿದೆ. ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ 1995ರಿಂದ ವಿಶ್ವಸಂಸ್ಥೆ ಕೋಪ್ ಸಭೆಗಳನ್ನ ನಡೆಸ್ತಾ ಇದೆ. ಇದರ ಪ್ರಮುಖವಾದಂತಹ ಉದ್ದೇಶವನ್ನು ನಾವು ನೋಡೋದಾದರೆ, ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಿ ಕೃಷಿ ಮತ್ತು ಪರಿಸರದ ಮೇಲಾಗ್ತಾ ಇರುವಂತಹ ವ್ಯತಿರಿಕ್ತವಾದ ಪರಿಣಾಮವನ್ನು ತಡೆಯುವುದು ಕೋಪ್ ಸಮ್ಮೇಳನದ ಪ್ರಮುಖವಾದಂತಹ ಉದ್ದೇಶ ಆಗಿದೆ. ಇನ್ನು ನಾವು ಎರಡನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ, BWF ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್ ಫೈನಲ್ನಲ್ಲಿ ಭಾರತದ PV ಸಿಂಧೂರವರು ಯಾರನ್ನ ಸೋಲಿಸಿದ್ರು? ಅಂದರೆ ಜಪಾನಿನ ನಜೋಮಿ ಎನ್ನುವವರನ್ನು BWF ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್ ಫೈನಲ್ನಲ್ಲಿ ಭಾರತದ PV ಸಿಂಧೂರವರು ಸೋಲಿಸ್ತಾರೆ. ಅವರನ್ನು ಸೋಲಿಸುವುದರ ಮೂಲಕ ಚಿನ್ನದ ಪದಕವನ್ನು ತಾವು ಪಡೆದುಕೊಳ್ತಾರೆ. ಈ ಪಂದ್ಯ ಚೀನಾದ ಗುವಾಂಗ್ಜೌನಲ್ಲಿ ಡಿಸೆಂಬರ್ 16ರಂದು ನಡೆಯುತ್ತೆ. ಇದರ ಬಹುಮಾನದ ಮೊತ್ತವನ್ನು ನೋಡೋದಾದರೆ 85 ಲಕ್ಷ ರೂಪಾಯಿಗಳಾಗಿದೆ. PV ಸಿಂಧೂರವರು ಹೈದರಾಬಾದ್ನವರಾಗಿದ್ದಾರೆ. ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದರೆ, 2018ನೇ ಸಾಲಿನ ವಿಶ್ವ ಸುಂದರಿ ಯಾರು? 2018ನೇ ಸಾಲಿನ ವಿಶ್ವ ಸುಂದರಿ ವಾನೆಸ್ಸಾ ಫಾನ್ಸ್ ಡಿ ಲಿಯಾನ್ ರವರಾಗಿದ್ದಾರೆ. ಇವರು ಮೆಕ್ಸಿಕೋ ದೇಶದವರು. ಈ ವಿಶ್ವಸುಂದರಿ ಸ್ಪರ್ಧೆ 68ನೇ ವಿಶ್ವಸುಂದರಿ ಸ್ಪರ್ಧೆಯಾಗಿದೆ. ಡಿಸೆಂಬರ್ 8ರಂದು ಚೀನಾದ ಸಾನ್ಯಾ ಸಿಟಿ ಅರೇನಾದಲ್ಲಿ ಇದು ನಡೆಯುತ್ತೆ. 118 ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿರ್ತಾರೆ. ಕಳೆದ ವರ್ಷದ ವಿಶ್ವಸುಂದರಿ ಅಂದರೆ 2017ನೇ ಸಾಲಿನ ವಿಶ್ವಸುಂದರಿ ಭಾರತದ ಮಾನಿಷಾ ಚಿಲ್ಲರ್ ಅವರಾಗಿದ್ದಾರೆ. ಇವರು ವೆನೆಸ್ಸಾರವರಿಗೆ ಕಿರೀಟವನ್ನು ಧರಿಸುವುದರ ಮೂಲಕ 2018ನೇ ವಿಶ್ವಸುಂದರಿ ಕಿರೀಟವನ್ನು ಪಡೆದುಕೊಂಡರು. ಈ ಸಮಯದಲ್ಲಿ ರನ್ನರ್ ಆಫ್ ಸ್ಥಾನವನ್ನು ಥೈಲ್ಯಾಂಡಿನ ನಿಕೋಲೇನೆ ಪಿಚಾಪಾ ಲಿಮ್ಸ್ ನುಕನ್ರವರಿಗೆ ಈ ರನ್ನರ್ ಆಫ್ ಪ್ರಶಸ್ತಿ ದೊರೆಯಿತು. ನಾವು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, 2018ರ ಮಿಸ್ ಯೂನಿವರ್ಸ್ ಸ್ಪರ್ಧೆ ಎಲ್ಲಿ ನಡೆಯಿತು ಅಂತ. ವಿಶ್ವಸುಂದರಿ ಸ್ಪರ್ಧೆ ಮತ್ತು ಮಿಸ್ ಯೂನಿವರ್ಸ್ ಸ್ಪರ್ಧೆ ಒಂದೇ ಸಮಯದಲ್ಲಿ ಆಲ್ಮೋಸ್ಟ್ ನಡೆಯುತ್ತೆ. 2018ರ ಮಿಸ್ ಯೂನಿವರ್ಸ್ ಸ್ಪರ್ಧೆ ಎಲ್ಲಿ ನಡೆಯಿತು? ಇದು ಥೈಲ್ಯಾಂಡ್ನಲ್ಲಿ ನಡೆಯಿತು. ಬ್ಯಾಂಕಾಕ್ನ ಮಾನ್ತಾಂಗ್
ಎನ್ನುವಂತಹ ಜಾಗದಲ್ಲಿ ಈ ಸ್ಪರ್ಧೆ ನಡೀತು. ಡಿಸೆಂಬರ್ 18, 2018ರಂದು ಇದರ 67ನೆಯ ಆವೃತ್ತಿ ನಡೀತು. ಫಿಲಿಪೈನ್ಸ್ನ ಕ್ಯಾಟ್ರಿಯೋನಾ ಗ್ರೇ ಅನ್ನುವರು ಆಯ್ಕೆಯಾದರು. ಇದರಲ್ಲಿ 2018ರ ಮಿಸ್ ಯೂನಿವರ್ಸ್ ಫಿಲಿಪೈನ್ಸ್ನ ಕ್ಯಾಟ್ರಿಯೋನಾ ಗ್ರೇ ಆಗಿದ್ದಾರೆ. ಈ ಸ್ಪರ್ಧೆಯನ್ನು ಪ್ರಾರಂಭ ಮಾಡಿದವರು ಯಾರಪ್ಪ ಅಂದರೆ ಪೌಲಾ ಸೊಗಾರ್ಟ್ರವರು 1952ರಲ್ಲಿ ಈ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾರೆ. ಇದರ ಕೇಂದ್ರ ಕಚೇರಿ ಅಮೇರಿಕಾದ ನ್ಯೂಯಾರ್ಕ್ನಲ್ಲಿದೆ. ನ್ಯೂಯಾರ್ಕ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ 2018ನೇ ಸಾಲಿನ ಪುರುಷರ ಹಾಕಿ ವಿಶ್ವಕಪ್ ವಿಜೇತ ರಾಷ್ಟ್ರ ಯಾವುದು? ಉತ್ತರ ಬೆಲ್ಜಿಯಂ ರಾಷ್ಟ್ರ 2018ನೇ ಸಾಲಿನ ಪುರುಷರ ಹಾಕಿ ವಿಶ್ವಕಪ್ ವಿಜೇತ ರಾಷ್ಟ್ರವಾಗಿದೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ನಡುವೆ ಫೈನಲ್ ಪಂದ್ಯ ಆಗುತ್ತೆ. ಈ ಫೈನಲ್ ಪಂದ್ಯ ತುಂಬ ರೋಚಕವಾಗಿರುತ್ತೆ. ಕೊನೆಗೆ ಪಂದ್ಯ ಡ್ರಾನಲ್ಲಿ ಅಂತ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಶೂಟೌಟ್ ಮೊರೆ ಹೋಗ್ತಾರೆ. ಶೂಟೌಟ್ನಲ್ಲಿ ಬೆಲ್ಜಿಯಂ ರಾಷ್ಟ್ರ ಹಾಕಿ ವಿಶ್ವಕಪ್ಪನ್ನು ಪಡೆದುಕೊಳ್ಳುತ್ತೆ. ಈ ಟೂರ್ನಿಯ ಆತಿಥ್ಯವನ್ನು ಭಾರತ ದೇಶ ವಹಿಸಿಕೊಂಡಿತ್ತು. ಈ ಸ್ಪರ್ಧೆಗಳನ್ನು ಒಡಿಶಾ ರಾಜ್ಯದ ಭುವನೇಶ್ವರದ ಕಳಿಂಗ ಸ್ಟೇಡಿಯಂನಲ್ಲಿ ನವೆಂಬರ್ 26ರಿಂದ ಡಿಸೆಂಬರ್ 16ರವರೆಗೆ ನಡೆಯಿತು. ಒಟ್ಟು 16 ತಂಡಗಳು ಇದರಲ್ಲಿ ಭಾಗವಹಿಸಿದ್ವು. ಈ ಟೂರ್ನಿಯಲ್ಲಿ ನಡೆದಂತಹ ಒಟ್ಟು ಗೋಲುಗಳನ್ನು ನಾವು ನೋಡೋದಾದರೆ 157 ಗೋಲ್ಗಳಾಗಿದೆ. ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇತ್ತೀಚೆಗೆ ಉದ್ಘಾಟನೆಯಾದಂತಹ ಕೇರಳದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ಕಣ್ಣನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಇದು ಕೇರಳದ 4ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಇನ್ನು ಉಳಿದ 3 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೆಂದರೆ ಒಂದು ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕೋಯಿಕೋಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿದೆ. ಡಿಸೆಂಬರ್ 9ನೇ ತಾರೀಕು 2018ರಂದು ಬೆಳಗ್ಗೆ 10 ಗಂಟೆ 12 ನಿಮಿಷಕ್ಕೆ ಪ್ರಥಮ ವಿಮಾನ ಅಬುಧಾಬಿಗೆ ಟೇಕ್ ಆಫ್ ಆಗುತ್ತೆ. ಇದನ್ನು ಕೇಂದ್ರ ವಿಮಾನಯಾನ ಸಚಿವರಾದಂತಹ ಸುರೇಶ್ ಪ್ರಭು ಮತ್ತು ಕೇರಳದ ಮುಖ್ಯಮಂತ್ರಿಗಳಾದಂತಹ ಪಿಣರಾಯಿ ವಿಜಯನ್ರವರು ಹಸಿರು ನಿಶಾನೆಯನ್ನು ತೋರುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಈ ವಿಮಾನ ನಿಲ್ದಾಣವು ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಳ್ಳುತ್ತೆ. 2300 ಎಕರೆ ವಿಶಾಲವಾಗಿದೆ. 2280 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಕಣ್ಣನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ. ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕೈಗಾ ಅಣುವಿದ್ಯುತ್ ಸ್ಥಾವರ ಮಾಡಿದ ವಿಶ್ವ ದಾಖಲೆ ಯಾವುದು? ಈ ಡಿಸೆಂಬರ್ ತಿಂಗಳಿನಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಒಂದು ವಿಶ್ವ ದಾಖಲೆಯನ್ನು ಮಾಡ್ತು. ಆ ವಿಶ್ವ ದಾಖಲೆ ಯಾವುದು ಅಂದರೆ ಅತಿ ಹೆಚ್ಚು ದಿನಗಳ ಕಾಲ ನಿರಂತರ ವಿದ್ಯುತ್ ಉತ್ಪಾದನೆ ಮಾಡಿದಂತಹ ಜಗತ್ತಿನ ಮೊದಲ ಘಟಕ ಕೈಗಾ ಅಣುವಿದ್ಯುತ್ ಸ್ಥಾವರವಾಗಿದೆ. ಡಿಸೆಂಬರ್ 10ಕ್ಕೆ ನಿರಂತರ ವಿದ್ಯುತ್ ಪೂರೈಕೆಯ 940 ದಿನಗಳ ದಾಖಲೆಯನ್ನು ಮುರಿದು 941ನೇ ದಿನಕ್ಕೆ ಕಾಲಿಡುತ್ತೆ. ಹಾಗಾದರೆ 940 ದಿನಗಳ ದಾಖಲೆಯನ್ನು ಯಾವುದು ಮಾಡಿತ್ತು ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಅಣುಸ್ಥಾವರವು ನಿರಂತರ 940 ದಿನಗಳ ಕಾಲ ವಿದ್ಯುತ್ತನ್ನು ಉತ್ಪಾದಿಸಿ ಪ್ರಥಮ ಸ್ಥಾನದಲ್ಲಿತ್ತು. ಅದನ್ನು ಹಿಂದಿಕ್ಕುವಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಯಶಸ್ವಿಯಾಯಿತು. ಕೈಗಾ ಅಣುವಿದ್ಯುತ್ ಸ್ಥಾವರವು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಇದೆ. ಇದು ಪ್ರಾರಂಭವಾಗಿದ್ದು ನವೆಂಬರ್ 16, 2000 ಇಸ್ವಿಯಲ್ಲಿ ಇದು ತನ್ನ ಕಾರ್ಯಾರಂಭವನ್ನು ಮಾಡುತ್ತೆ. 8ನೆಯ ಪ್ರಶ್ನೆ, ಲೋಕಸಭೆಯಲ್ಲಿ ತ್ರಿವಳಿ ತಲಾಖ್ ಪದ್ಧತಿ ಅಪರಾಧ ಮಸೂದೆ ಅಂಗೀಕಾರವಾದಂತಹ ದಿನ ಯಾವುದು? ಮುಸಲ್ಮಾನರ ವಿವಾಹ ಪದ್ಧತಿಯಲ್ಲಿದ್ದಂತಹ ತ್ರಿವಳಿ ತಲಾಖ್ ಪದ್ಧತಿಯ ಬಗ್ಗೆ ಅಂಗೀಕಾರವಾದಂತಹ ಮಸೂದೆ ಇದಾಗಿದೆ. ಡಿಸೆಂಬರ್ 27, 2018ರಂದು ಈ ಮಸೂದೆ ಅಂಗೀಕಾರ ಆಯಿತು. ಪ್ರತಿಪಕ್ಷಗಳ ವಿರೋಧದ ನಡುವೆಯೂ ಕೂಡ ಇದನ್ನು ರಾಜ್ಯಸಭೆಗೆ
ರವಾನೆ ಮಾಡಲಾಗಿದೆ. ಲೋಕಸಭೆಯಲ್ಲಿ ಈಗಾಗಲೇ ಮಸೂದೆ ಆಗಿದೆ, ಈಗ ರಾಜ್ಯಸಭೆಗೆ ಕಳಿಸ್ಕೊಟ್ಟಿದ್ದಾರೆ. ಮುಸ್ಲಿಂ ಮಹಿಳೆಯರ ಸಬಲೀಕರಣ ಮತ್ತು ನ್ಯಾಯದ ನೆಲೆಯಲ್ಲಿ ವಿಧೇಯಕವನ್ನು ನೋಡಬೇಕು ಅನ್ನುವುದು ಕೇಂದ್ರ ಸರ್ಕಾರದ ವಾದ ಆಗಿದೆ. ಇದರಲ್ಲಿರುವಂತಹ ತ್ರಿವಳಿ ತಲಾಕ್ನ ಮಸೂದೆಯಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ನಾವು ನೋಡೋದಾದರೆ, ತ್ರಿವಳಿ ತಲಾಕ್ ಕಾನೂನು ಬಾಹಿರ ಮತ್ತು ಜಾಮೀನು ರಹಿತ ಕ್ರಿಮಿನಲ್ ಅಪರಾಧ ಅಂತ ಅದನ್ನು ಪರಿಗಣನೆ ಮಾಡಲಾಗಿದೆ. ತ್ರಿವಳಿ ತಲಾಕ್ಗೆ ಗಂಡನಿಗೆ 3 ವರ್ಷ ಜೈಲು ಶಿಕ್ಷೆ ಮತ್ತು ಪತ್ನಿಗೆ ಜೀವನಾಂಶವನ್ನು ಕೊಡಬೇಕು. ತಲಾಕ್ ಪಡೆದ ಮಹಿಳೆಯ ವಾದ ಕೇಳಿದ ನಂತರವಷ್ಟೇ ಜಡ್ಜ್ ಜಾಮೀನನ್ನು ಕೊಡಬೇಕಾಗತ್ತೆ. ಇವರಿಬ್ಬರೂ ದಂಪತಿಗಳು ಒಪ್ಪಿಗೆಯಿಂದ, ಒಮ್ಮತದಿಂದ, ಸಮ್ಮತಿಯಿಂದ ಈ ಪ್ರಕರಣ ನಡೆದಿದ್ದರೆ ಅದನ್ನು ಅಲ್ಲಿಗೆ ರದ್ದುಪಡಿಸ್ಬೋದು ಅಂತಲೂ ಕೂಡ ಇದರಲ್ಲಿ ಈ ಮಸೂದೆಯಲ್ಲಿ ತಿಳಿಸಲಾಗಿದೆ. ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದರೆ, 2018ನೇ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಶಿವಾಜಿ ಛತ್ರಪ್ಪ ಕಾಗಾಣಿಕಾರರ್ ಅವರಿಗೆ 2018ನೇ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಬೆಳಗಾವಿ ಜಿಲ್ಲೆಯ ಹಳ್ಳಿಗಳ ಅಭಿವೃದ್ಧಿಗೆ, ಸ್ತ್ರೀ ಶಕ್ತಿ ಅಭಿವೃದ್ಧಿಗೆ ಮತ್ತು ಶಿಕ್ಷಣಕ್ಕೋಸ್ಕರ ತುಂಬ ಶ್ರಮಿಸಿದಂತಹ ವ್ಯಕ್ತಿ ಶಿವಾಜಿ ಛತ್ರಪ್ಪ ಕಾಗಾಣಿಕಾರ ಅವರಾಗಿದ್ದಾರೆ. ಇನ್ನು ಡಿ ದೇವರಾಜ ಅರಸರವ್ರ ಬಗ್ಗೆ ಹೇಳೋದಾದರೆ, ಹಿಂದುಳಿದ ವರ್ಗಗಳ ಹರಿಕಾರರಾದಂತಹ ದೇವರಾಜ ಅರಸರವರು 1972ರಿಂದ 1980ರವರೆಗೆ 2 ಅವಧಿಗೆ ಮುಖ್ಯಮಂತ್ರಿಗಳಾಗಿದ್ದರು. ಇವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇವರು ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಿಸಿದರು. ಇವರು ಜಾರಿಗೆ ತಂದಂತಹ ಒಂದು ಪ್ರಮುಖವಾದಂತಹ ನೀತಿ ಉಳುವವನೇ ಒಡೆಯ ಎನ್ನುವಂತಹ ನೀತಿ ಕರ್ನಾಟಕದ ಬಹಳಷ್ಟು ಬಡ ಜನತೆಗೆ, ನಿರ್ಗತಿಕರಿಗೆ ಸಹಕಾರಿಯಾಗಿ ಆಗಿತ್ತು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಪ್ರತಿಷ್ಠಿತ ನೈಟ್ಹುಡ್ ಗೌರವವನ್ನು ಪಡೆದ ಮಾಜಿ ಇಂಗ್ಲೆಂಡ್ ಕ್ರಿಕೆಟಿಗ ಯಾರು? ಆಲ್ಸ್ಟೈರ್ ಕುಕ್ರವರಾಗಿದ್ದಾರೆ. ಆಲ್ಸ್ಟೈರ್ ಕುಕ್ರವರು ಪ್ರತಿಷ್ಠಿತ ನೈಟ್ಹುಡ್ ಗೌರವವನ್ನು ಪಡೆದಂತಹ ಮಾಜಿ ಇಂಗ್ಲೆಂಡ್ ಕ್ರಿಕೆಟಿಗ ಆಗಿದ್ದಾರೆ. ಇದು ಏನಿದು ನೈಟ್ಹುಡ್ ಪ್ರಶಸ್ತಿ ಅಂದರೆ, ದೇಶಕ್ಕಾಗಿ ವ್ಯಕ್ತಿಯೊಬ್ಬ ನೀಡಿದ ಕೊಡುಗೆಯನ್ನು ಆಧರಿಸಿ ಬ್ರಿಟಿಷ್ ರಾಜ ಅಥವಾ ರಾಣಿ ನೀಡುವಂತಹ ಬಿರುದು ಇದಾಗಿದೆ. ಹೇಗೆ ಈ ಬಿರುದನ್ನು ಕೊಡ್ತಾರೆ ಅಂದರೆ, ಸರ್ಕಾರ ಮತ್ತು ಸಾರ್ವಜನಿಕರು ಸೂಚಿಸಿದಂತಹ ಹೆಸರುಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದಾದ ಮೇಲೆ ಒಂದು ಆಯ್ಕೆ ಸಮಿತಿಯನ್ನು ಮಾಡಿ ಸರ್ಕಾರ ಮತ್ತು ಸಾರ್ವಜನಿಕರು ಕಳಿಸಿದಂತಹ ಹೆಸರುಗಳಲ್ಲಿ ಒಂದಷ್ಟು ಹೆಸರುಗಳನ್ನು ಆಯ್ಕೆ ಮಾಡ್ತಾರೆ. ಇನ್ನು ನೈಟ್ಹುಡ್ ಪ್ರಶಸ್ತಿಯನ್ನು ಭಾರತೀಯರು ರವೀಂದ್ರನಾಥ ಠಾಗೂರ್ ಅವರು ಬ್ರಿಟಿಷ್ ಸರ್ಕಾರ ನೀಡಿದಂತಹ ನೈಟ್ಹುಡ್ ಪ್ರಶಸ್ತಿಯನ್ನು ಹಿಂದಿರುಗಿಸ್ತಾರೆ. ಯಾವಾಗ ಅಂದರೆ 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಹಿನ್ನೆಲೆಯಲ್ಲಿ ಮನನೊಂದು ಬೇಸತ್ತು ರವೀಂದ್ರನಾಥ ಠಾಗೂರ್ ಅವರು ತಮಗೆ ನೀಡಿದಂತಹ ನೈಟ್ಹುಡ್ ಪ್ರಶಸ್ತಿಯನ್ನು ಹಿಂದಿರುಗಿಸ್ತಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 2018ರ ICC ವರ್ಷದ ಮಹಿಳಾ ಆಟಗಾರ್ತಿ ಪ್ರಶಸ್ತಿ ಪಡೆದವರು ಯಾರು? ಸ್ಮೃತಿ ಮಂದಾನ. ಸ್ಮೃತಿ ಮಂದಾನ ಅವರು 2018ರ ICC ವರ್ಷದ ಮಹಿಳಾ ಆಟಗಾರ್ತಿ ಪ್ರಶಸ್ತಿಯನ್ನು ಪಡೆದುಕೊಂಡರು. 2018ರಲ್ಲಿ ಇವರು ತೋರಿಸಿದಂತಹ ಅತ್ಯದ್ಭುತ ಪ್ರದರ್ಶನದಿಂದಾಗಿ ಇವರಿಗೆ ಒಟ್ಟು 3 ಪ್ರಶಸ್ತಿಗಳು ಬಂದಿದೆ. ಒಂದು ವರ್ಷದ ಮಹಿಳಾ ಆಟಗಾರ್ತಿ, ಏಕದಿನ ಆಟಗಾರ್ತಿ ಮತ್ತು ICC ರಾಚೆಲ್ ಏಡೋ ಫ್ಲಿಂಟ್ ಪ್ರಶಸ್ತಿಗಳಾಗಿದೆ. ಈ ಪ್ರಶಸ್ತಿ ಪಡೆದ 2ನೇ ಆಟಗಾರ್ತಿ ಇವರಾಗಿದ್ದಾರೆ. 2007ರಲ್ಲಿ ಜೂಲನ್ ಗೋಸ್ವಾಮಿಯವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 2018ನೇ ಸಾಲಿನ ICC ಮಹಿಳಾ ತಂಡದ ಪ್ರಶಸ್ತಿಯನ್ನು ಪಡೆದಂತಹ ಭಾರತದ ಆಟಗಾರ್ತಿಯರು ಯಾರು? ಸ್ಮೃತಿ ಮಂದಾನ ಈಗಾಗಲೇ ನಾವು ಹೇಳಿದ್ದೀವಿ. ICC ವರ್ಷದ ಮಹಿಳಾ ಆಟಗಾರ್ತಿ ಪ್ರಶಸ್ತಿಯನ್ನು ಅವ್ರು ಪಡ್ಕೊಂಡಿದ್ದಾರೆ. ಮತ್ತು ಹರ್ಮನ್ ಪ್ರೀತ್ ಕೌರ್ ಅವರು, ಇವರು ICC ಮಹಿಳಾ ವರ್ಷದ T20 ವರ್ಷದ ನಾಯಕಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಪೂನಂ ಯಾದವ್ ಅವರು ICC ವರ್ಷದ ಏಕದಿನ ಆಟಗಾರ್ತಿ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿರ್ತಾರೆ.
ಈ ಮೂರೂ ಮಹಿಳೆಯರು ಸ್ಮೃತಿ ಮಂದಾನ, ಹರ್ಮನ್ಪ್ರೀತ್ ಕೌರ್, ಪೂನಂ ಯಾದವ್ ಅವರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ನಂತರದ ಪ್ರಶ್ನೆ ನೋಡೋದಾದರೆ, ಕರ್ತಾರ್ಪುರ ಕಾರಿಡಾರ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕರ್ತಾರ್ಪುರ ಕಾರಿಡಾರ್ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಪರ್ಕ ಕಲ್ಪಿಸುವಂತಹ 4 ಕಿಲೋಮೀಟರ್ ಉದ್ದದ ಕಾರಿಡಾರ್ ರಸ್ತೆಯಾಗಿದೆ. ಅದಕ್ಕೆ ಕಾರಿಡಾರ್ ರಸ್ತೆಗೆ ಸಂಬಂಧಪಟ್ಟಿದ್ದು ಇದಾಗಿದೆ. ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಗುರುದಾಸ್ಪುರದಲ್ಲಿರುವಂತಹ ಗುರುದ್ವಾರಕ್ಕೆ ದಾರಿಯನ್ನು ಕಲ್ಪಿಸೋದಕ್ಕೆ ಈ ಕಾರಿಡಾರ್ ಆಗಿದೆ. ಇದು ಭಾರತೀಯ ಸಿಖ್ ಯಾತ್ರಿಕರಿಗೆ ವೀಸಾ ಇಲ್ಲದೇನೆ ಗುರುದ್ವಾರಕ್ಕೆ ಈ ಮಾರ್ಗದ ಮೂಲಕ ಸಂಪರ್ಕವನ್ನು ಕಲ್ಪಿಸಬಹುದಾಗಿದೆ. ಪಾಕ್ ಪ್ರಧಾನಿಗಳಾದಂತಹ ಇಮ್ರಾನ್ ಖಾನ್ ಅವರು ಈ ಕಾರಿಡಾರ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಮುಂದಿನ ಪ್ರಶ್ನೆ, ರಫೇಲ್ ಒಪ್ಪಂದಕ್ಕೆ ಸಹಿ ಹಾಕಿರುವ ಕಂಪನಿ ಯಾವುದು? ಬಹಳ ತಿಂಗಳುಗಳಿಂದ ರಫೇಲ್ ಒಪ್ಪಂದದ ಚರ್ಚೆಗಳು ನಡೀತಾನೆ ಇದೆ. ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ತುಂಬಾ ಬರ್ತಾ ಇದೆ. ಕಾಂಗ್ರೆಸ್ ಮತ್ತು BJPಯ ವಾದ ವಿವಾದಗಳು ನಡೀತಾ ಇದೆ. ಆದರೆ ಸ್ಪರ್ಧಾರ್ಥಿಗಳಾಗಿ ನೀವು ಪಕ್ಷಾತೀತವಾಗಿ ಈ ಒಪ್ಪಂದವನ್ನು ನೋಡಬೇಕಾಗತ್ತೆ. ರಫೇಲ್ ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ಕಂಪನಿ ಯಾವುದು ಅಂದರೆ ಡೆಸಾಲ್ಟ್ ಏವಿಯೇಷನ್ ಕಂಪನಿ ಆಗಿದೆ. ಇದು ಫ್ರಾನ್ಸ್ ಮೂಲದ ಅಂತಾರಾಷ್ಟ್ರೀಯ ಮಿಲಿಟರಿ, ಪ್ರಾದೇಶಿಕ ಮತ್ತು ವಾಣಿಜ್ಯ ವಿಮಾನ ತಯಾರಿಸುವಂತಹ ಒಂದು ಕಂಪನಿ ಇದಾಗಿದೆ. ಇದರ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ರಫೇಲ್ ಒಪ್ಪಂದದ ವಿಚಾರದಲ್ಲಿ ಹೆಚ್ಚಿನ ತನಿಖೆ ನಡೆಸೋದಕ್ಕೆ ಕೋರಿದ್ದ ಅರ್ಜಿಯನ್ನು ಡಿಸೆಂಬರ್ 14, 2018ರಂದು ಸುಪ್ರೀಂ ಕೋರ್ಟ್ ಸರಿಯಾದ ಮಾಹಿತಿಯನ್ನು ಒದಗಿಸಿಲ್ಲ ಎನ್ನುವ ಕಾರಣವನ್ನೂ ಕೂಡ ನೀಡಿ ವಜಾಗೊಳಿಸುತ್ತೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಇತ್ತೀಚೆಗೆ ನಡೆದಂತಹ ಪಂಚರಾಜ್ಯ ಚುನಾವಣೆಯಲ್ಲಿ, ಅಂದರೆ ನವೆಂಬರ್-ಡಿಸೆಂಬರ್ನಲ್ಲಿ ನಡೆದಂತಹ ಪಂಚರಾಜ್ಯ ಚುನಾವಣೆಗಳಲ್ಲಿ ಆಯ್ಕೆಯಾದ ರಾಜ್ಯವಾರು ಮುಖ್ಯಮಂತ್ರಿಗಳು ಯಾರ್ಯಾರು ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ರಾಜಸ್ಥಾನ ಅಶೋಕ್ ಗೆಹ್ಲೋಟ್ ರವರಾಗಿದ್ದಾರೆ. ಇವರು ಡಿಸೆಂಬರ್ 8ರಂದು ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆಯಾಯಿತು. ಡಿಸೆಂಬರ್ 17ರಂದು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಇನ್ನು ಮತ್ತೊಂದು ರಾಜ್ಯವನ್ನು ನೋಡೋದಾದರೆ ಮಧ್ಯಪ್ರದೇಶ್, ಇಲ್ಲಿ ಕಮಲ್ನಾಥ್ ಅವರು ಮುಖ್ಯಮಂತ್ರಿಯಾದರು. ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ರಚನೆ ಮಾಡಿತು. 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವು ಗಂಟೆಗಳಲ್ಲಿ ಅಲ್ಪಾವಧಿ ಕೃಷಿ ಸಾಲ ಮನ್ನಾಗೆ ಸಂಬಂಧಿಸಿದಂತಹ ಆದೇಶಕ್ಕೆ ಸಹಿಯನ್ನು ಕಮಲ್ನಾಥ್ರವರು ಮಾಡಿದ್ರು. ಮತ್ತೊಂದು ರಾಜ್ಯ ಛತ್ತೀಸ್ಗಢ ರಾಜ್ಯದಲ್ಲಿ ನೋಡೋದಾದರೆ ಅಲ್ಲಿ ಭೂಪೇಶ್ ಬಘೇಲ್ ಎನ್ನುವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಲ್ಲಿಯೂ ಕೂಡ ಅಧಿಕಾರಕ್ಕೆ ಬಂತು. ಇಲ್ಲಿ ಚುನಾವಣೆ ನವೆಂಬರ್ನಲ್ಲಿ ನಡೆಯಿತು. ಮಿಜೋರಾಂ ರಾಜ್ಯವನ್ನು ನೋಡೋದಾದರೆ ಝೋರಾಮ್ ಟಾಂಗ್ ಎನ್ನುವರು ಮುಖ್ಯಮಂತ್ರಿಯಾದರು. ಮಿಜೋ ನ್ಯಾಷನಲ್ ಫ್ರಂಟ್ ಪಕ್ಷ ಸರ್ಕಾರವನ್ನು ರಚನೆ ಮಾಡಿತು. 3ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಝೋರಾಮ್ ಟಾಂಗ್ರವರು ಅಧಿಕಾರವನ್ನು ಸ್ವೀಕರಿಸಿದರು. ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆ ಚಂದ್ರಶೇಖರ್ ರಾವ್ರವರು ಆಯ್ಕೆಯಾದರು. ತೆಲಂಗಾಣ ರಾಷ್ಟ್ರ ಸಮಿತಿ ಅಧಿಕಾರಕ್ಕೆ ಬಂತು. ಸತತ 2ನೇ ಬಾರಿಗೆ ಕೆ ಚಂದ್ರಶೇಖರ್ ರಾವ್ರವರು ಮುಖ್ಯಮಂತ್ರಿ ಆದರು. ಮುಂದಿನ ಪ್ರಶ್ನೆ, ತೆಲಂಗಾಣ ರಾಜ್ಯ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಮೊದಲ ಮುಖ್ಯ ನ್ಯಾಯಾಧೀಶರು? TB ರಾಧಾಕೃಷ್ಣನ್ರವರು ತೆಲಂಗಾಣ ರಾಜ್ಯ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. 2019 ಜನವರಿ 1ರಂದು ಇವರು ಅಧಿಕಾರವನ್ನು ವಹಿಸಿಕೊಂಡರು. ಆಂಧ್ರ ಪ್ರದೇಶದಿಂದ ಪ್ರತ್ಯೇಕಗೊಂಡ ಮೇಲೆ 2014ರಿಂದ ಹೈದರಾಬಾದ್ ಕೋರ್ಟು 2 ರಾಜ್ಯಗಳಿಗೆ ಸಂಬಂಧಪಟ್ಟಿತ್ತು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಅಲಹಾಬಾದ್ ನಗರಕ್ಕೆ ಹೊಸದಾಗಿ ನಾಮಕರಣ ಮಾಡಲು ಸೂಚಿಸಿರುವಂತಹ ಹೆಸರು ಯಾವುದು? ಯಾವ ಹೆಸರನ್ನು ಸೂಚಿಸಲಾಗಿದೆ? ಪ್ರಯಾಗ್ರಾಜ್ ಎನ್ನುವಂತಹ ಹೆಸರನ್ನು ಅಲಹಾಬಾದ್ ನಗರಕ್ಕೆ ಹೊಸದಾಗಿ ನಾಮಕರಣ ಮಾಡೋದಕ್ಕೆ ಸೂಚಿಸಲಾಗಿದೆ. ಅಲಹಾಬಾದನ್ನು ಪ್ರಾಚೀನವಾಗಿ
ಪ್ರಯಾಗ್ ಹಾಗೂ ಇಲಹಾಬಾದ್ ಅಂತ ಕರೆಯಲಾಗ್ತಾ ಇತ್ತು. ಇದು ಉತ್ತರ ಪ್ರದೇಶದ ಪ್ರಮುಖ ನಗರ ಇದಾಗಿದೆ. ಪ್ರಯಾಗ್ರಾಜ್ನಲ್ಲಿ 2019 ಜನವರಿಯಿಂದ ಮಾರ್ಚ್ವರೆಗೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಅರ್ಧ ಕುಂಭಮೇಳ ನಡೆಯುತ್ತೆ. ಭಾರತದಲ್ಲಿ 4 ಕಡೆ ಕುಂಭಮೇಳಗಳು ನಡೆಯುತ್ತೆ. ಆ 4 ಕಡೆ ಕುಂಭಮೇಳ ನಡೆಯುವಂತಹ ಪ್ರದೇಶಗಳನ್ನು ನಾವು ನೋಡೋದಾದರೆ ಉತ್ತರ ಪ್ರದೇಶದ ಅಲಹಾಬಾದ್, ಉತ್ತರಾಖಂಡದ ಹರಿದ್ವಾರ, ಮಹಾರಾಷ್ಟ್ರದ ನಾಸಿಕ್, ಮಧ್ಯಪ್ರದೇಶದ ಉಜ್ಜಯಿನಿಗಳಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ನೀತಿ ಆಯೋಗ ಪ್ರಕಟಿಸಿದ ದ್ವಿತೀಯ ಡೆಲ್ಟಾ ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನ ಪಡೆದ ಜಿಲ್ಲೆ ಯಾವುದು ಅಂತ. ವಿರುದ್ನಗರ್ ಜಿಲ್ಲೆ, ತಮಿಳುನಾಡು. ಈ ವರದಿಯನ್ನು ಟಾಟಾ ಟ್ರಸ್ಟ್ ಮತ್ತು ಬಿಲ್ ಮಿಲಿಂದಾ ಗೇಟ್ಸ್ ಫೌಂಡೇಶನ್ ಸಂಸ್ಥೆಗಳು ಸಿದ್ಧಪಡಿಸಿದೆ. ಇದಕ್ಕಿಂತ ಮಾನದಂಡಗಳು ಏನು ಹಾಗಾದರೆ ಅಂದರೆ ಹಣಕಾಸು ಸಮನ್ವಯತೆ, ಕೌಶಲ್ಯದ ಅಭಿವೃದ್ಧಿ ಹಾಗೂ 3 ಮೂಲಭೂತ ಸೌಕರ್ಯಗಳನ್ನು ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. ಅವು ಯಾವ್ಯಾವಪ್ಪ ಅಂದರೆ ವಿದ್ಯುಚ್ಛಕ್ತಿ ಸಂಪರ್ಕ, ಶೌಚಾಲಯ ನಿರ್ಮಾಣ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮಾನದಂಡಗಳಿಗೆ ಸಂಬಂಧಿಸಿದಂತೆ ದೇಶದ ವಿವಿಧ ಜಿಲ್ಲೆಗಳ ವರದಿಗಳ ಆಧಾರದ ಮೇಲೆ ನೀತಿ ಆಯೋಗ ಡೆಲ್ಟಾ ರ್ಯಾಂಕಿಂಗನ್ನು ನೀಡುತ್ತೆ. ಮೊದಲನೇ ವರದಿಯಲ್ಲಿ ಗುಜರಾತಿನ ದಾಹೋದ್ ಜಿಲ್ಲೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಮುಂದಿನ ಪ್ರಶ್ನೆ, 2018 ವುಮನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಪ್ರಶಸ್ತಿಯ ಧ್ಯೇಯವಾಕ್ಯ ಏನಾಗಿತ್ತು? ಮಹಿಳೆ ಮತ್ತು ಉದ್ಯಮದಾರತ್ವ ಎನ್ನುವುದು 2018 ವುಮನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಪ್ರಶಸ್ತಿಯ ಧ್ಯೇಯವಾಕ್ಯವಾಗಿತ್ತು. ಒಟ್ಟು 15 ಮಹಿಳೆಯರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಡಿಸೆಂಬರ್ 16, 2018 ನವದೆಹಲಿಯಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ದೇಶದಲ್ಲಿ ಅತ್ಯಂತ ಪರಿಶ್ರಮದಿಂದ ಕಾರ್ಯವನ್ನು ನಿರ್ವಹಿಸಿ ಸಾಧನೆಗೈದಂತಹ ಮಹಿಳೆಯರನ್ನು ಗುರುತಿಸಿ ನೀತಿ ಆಯೋಗ 2016 ಮಹಿಳಾ ಪರಿವರ್ತನಾ ಪ್ರಶಸ್ತಿಯನ್ನು ನೀಡೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಮುಂದಿನ ಪ್ರಶ್ನೆ, ನೀತಿ ಆಯೋಗ ಪ್ರಕಟಿಸಿದ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ 2018 ವರದಿಯನ್ವಯ ಮೊದಲ ಸ್ಥಾನದಲ್ಲಿರುವಂತಹ 3 ರಾಜ್ಯಗಳು ಯಾವ್ಯಾವು? ಆ 3 ರಾಜ್ಯಗಳೆಂದರೆ ಹಿಮಾಚಲ ಪ್ರದೇಶ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಾಗಿದೆ. ಕೊನೆಯ ಸ್ಥಾನದಲ್ಲಿರುವಂತಹ ಮೊದಲ 3 ಸ್ಥಾನವನ್ನು ನಾವು ನೋಡಿದ್ವಿ, ಹಿಮಾಚಲ ಪ್ರದೇಶ, ಕೇರಳ ಮತ್ತು ತಮಿಳುನಾಡು. ಕೊನೆಯ ಸ್ಥಾನದಲ್ಲಿರುವಂತಹ 3 ರಾಜ್ಯಗಳೆಂದರೆ ಅಸ್ಸಾಂ, ಬಿಹಾರ ಮತ್ತು ಉತ್ತರ ಪ್ರದೇಶಗಳಾಗಿದೆ. ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕವನ್ನು ಪ್ರಕಟಿಸುವವರು ಸುಸ್ಥಿರ ಅಭಿವೃದ್ಧಿ ಸೊಲ್ಯೂಷನ್ಸ್ ನೆಟ್ವರ್ಕ್ ಸಂಸ್ಥೆ ಅನ್ನುವರಾಗಿದ್ದಾರೆ. ಇವರು ಜಾಗತಿಕ ಸುಸ್ಥಿರ ಅಭಿವೃದ್ಧಿಯಲ್ಲಿ ಭಾರತದ ಸ್ಥಾನ 112ನೇದಾಗಿದೆ. ಮುಂದಿನ ಪ್ರಶ್ನೆ, ಪ್ರಬುದ್ಧ ಯೋಜನೆಯ ಪ್ರಮುಖ ಉದ್ದೇಶ ಏನು? ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳ ವಿದೇಶಿ ವ್ಯಾಸಂಗಕ್ಕಾಗಿ ಧನ ಸಹಾಯವನ್ನು ಮಾಡುವ ಕರ್ನಾಟಕ ಸರ್ಕಾರದ ಯೋಜನೆ ಇದಾಗಿದೆ. ಈ ಯೋಜನೆಯನ್ನು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಡಿಸೆಂಬರ್ 7, 2018 ಚಾಲನೆ ನೀಡ್ತಾರೆ. ಇದರಲ್ಲಿ ವಾರ್ಷಿಕ 8 ಲಕ್ಷ ರು ಆದಾಯವಿರುವ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂತಹ ವೆಚ್ಚವನ್ನು ಭರಿಸಲಾಗುತ್ತೆ. 8 ರಿಂದ 15 ಲಕ್ಷ ಆದಾಯವರಿಗೆ 50% ಮತ್ತು 15 ಲಕ್ಷಕ್ಕಿಂತ ಹೆಚ್ಚಾಗಿ ಆದಾಯ ಇರುವಂಥವರಿಗೆ 33% ಧನ ಸಹಾಯವನ್ನು ನೀಡಲಾಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಪಟ್ಟಿ ಮಾಡಿರುವಂತಹ ವಿದೇಶಗಳಲ್ಲಿನ ಪ್ರತಿಷ್ಠಿತ ವಿವಿಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಉನ್ನತ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡಿಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಇತ್ತೀಚೆಗೆ ಲೋಕಾರ್ಪಣೆಗೊಂಡ ದೇಶದ ಅತಿ ಉದ್ದವಾದ ರೈಲು ರಸ್ತೆ ಸೇತುವೆ ಯಾವುದು? ಬೋಗಿಬೆಲ್ ರೈಲು ರಸ್ತೆ ಸೇತುವೆಯಾಗಿದೆ. ಇದು ಡಬಲ್ ಡೆಕ್ಕರ್ ಸೇತುವೆಯಾಗಿದ್ದು ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಇದನ್ನು ನಿರ್ಮಾಣ ಮಾಡಲಾಗಿದೆ.
ಡಿಸೆಂಬರ್ 25, 2018ರಂದು ನರೇಂದ್ರ ಮೋದಿಯವರು ಇದನ್ನು ಉದ್ಘಾಟನೆ ಮಾಡ್ತಾರೆ. 4.9 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿದೆ. ಅಸ್ಸಾಂನ ದಿಬ್ರುಗರ್ ಜಿಲ್ಲೆಯಿಂದ ಅರುಣಾಚಲ ಪ್ರದೇಶದ ದೇಮಾ ಜಿಲ್ಲೆಯನ್ನು ಇದು ಸಂಪರ್ಕ ಮಾಡುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಯಾರ ಸ್ಮರಣಾರ್ಥ ಆಚರಿಸಲಾಗುತ್ತದೆ? ಶ್ರೀನಿವಾಸ ಅಯ್ಯಂಗರ್ ರಾಮಾನುಜನ್ರವರ ಸ್ಮರಣಾರ್ಥ ಇದನ್ನು ಆಚರಿಸಲಾಗುತ್ತೆ. ಭಾರತದ ಶ್ರೇಷ್ಠ ಗಣಿತಜ್ಞರಾದಂತಹ ರಾಮಾನುಜನ್ರವರ 125ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ, ಅಂದರೆ ಡಿಸೆಂಬರ್ 22, 2012ರಲ್ಲಿ ಅವತ್ತಿನ ಪ್ರಧಾನಿಯಾಗಿದ್ದಂತಹ ಮನಮೋಹನ್ ಸಿಂಗ್ರವರು ರಾಷ್ಟ್ರೀಯ ಗಣಿತ ದಿನ ಆಚರಿಸೋದಕ್ಕೆ ಘೋಷಣೆಯನ್ನು ಮಾಡ್ತಾರೆ. ಅದರ ಜೊತೆಗೆ 2012 ರಾಷ್ಟ್ರೀಯ ಗಣಿತ ವರ್ಷವನ್ನಾಗಿ ಆಚರಿಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ತಾರೆ. ಈ ದಿನಾಚರಣೆಯ ಸಂದರ್ಭದಲ್ಲಿ ಗಣಿತಶಾಸ್ತ್ರದಲ್ಲಿ ಅತ್ಯುನ್ನತ ಕೊಡುಗೆಯನ್ನು ನೀಡಿದವರನ್ನು ಗುರುತಿಸಿ ಶಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಇದನ್ನು ಭಾರತದ ಗಣಿತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಅಂತಲೂ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ, 2018 ಡಿಸೆಂಬರ್ನಲ್ಲಿ ಪ್ರಕಟಗೊಂಡಂತಹ ಜಾಗತಿಕ ಲಿಂಗ ಅಂತರ ಸೂಚಿಯಲ್ಲಿ ಭಾರತದ ಸ್ಥಾನ ಯಾವುದು? ಭಾರತದ ಸ್ಥಾನ 108ನೇ ಸ್ಥಾನವಾಗಿದೆ. ಇದನ್ನು ಪ್ರಕಟಿಸಿದವರು ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆಯವರಾಗಿದ್ದಾರೆ. ಸೂಚ್ಯಂಕವನ್ನು ಸಿದ್ಧಪಡಿಸುವಾಗ ಪರಿಗಣಿಸಲಾದ 4 ಮಾನದಂಡಗಳೆಂದರೆ, ಒಂದು ಆರ್ಥಿಕ ಪಾಲ್ಗೊಳ್ಳುವಿಕೆ ಮತ್ತು ಅವಕಾಶ, ಶೈಕ್ಷಣಿಕ ಪ್ರಾಪ್ತಿ, ರಾಜಕೀಯ ಸಬಲೀಕರಣ ಹಾಗೂ ಆರೋಗ್ಯದ ಸೂಚಿಗಳನ್ನು ಇದರಲ್ಲಿ ಗಮನಿಸಿ ಜಾಗತಿಕ ಲಿಂಗಾಂತರ ಸೂಚಿಯನ್ನು ನೀಡಲಾಗುತ್ತೆ. ಅದರಲ್ಲಿ 108ನೇ ಸ್ಥಾನ ಭಾರತಕ್ಕಿದೆ. RBIನ ನೂತನ ಗವರ್ನರ್ ಯಾರು? RBIನ ನೂತನ ಗವರ್ನರ್ ಶಕ್ತಿಕಾಂತ್ ದಾಸ್. ಇವರು ಶಕ್ತಿಕಾಂತ್ ದಾಸ್ರವರು ಡಿಸೆಂಬರ್ 12, 2018ರಂದು ಅಧಿಕಾರವನ್ನು ಸ್ವೀಕರಿಸಿದರು. ಒಡಿಶಾ ರಾಜ್ಯದ ಭುವನೇಶ್ವರದವರಾಗಿದ್ದಾರೆ. ಇವರು ತಮಿಳುನಾಡು ಕೇಡರ್ನ 1980ರ ಬ್ಯಾಚ್ನ IAS ಅಧಿಕಾರಿ ಇವರಾಗಿದ್ದಾರೆ. 24ನೇ ಗವರ್ನರ್ ಆಗಿದ್ದಂತಹ ಊರ್ಜಿತ್ ಪಟೇಲ್ರವರ ರಾಜೀನಾಮೆಯಿಂದ ಡಿಸೆಂಬರ್ 10, 2018ರಂದು ತೆರವಾಗಿದ್ದಂತಹ ಸ್ಥಾನಕ್ಕೆ ಇವರನ್ನು ಶಕ್ತಿಕಾಂತ್ ದಾಸ್ರವರನ್ನು ನೇಮಕ ಮಾಡಲಾಗುತ್ತೆ. ನಂತರದ ಪ್ರಶ್ನೆ, ಭಾರತ ಸರ್ಕಾರದ 17ನೇ ಮುಖ್ಯ ಆರ್ಥಿಕ ಸಲಹೆಗಾರರನ್ನಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರನ್ನು ಭಾರತ ಸರ್ಕಾರದ 17ನೇ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ. 2018 ಡಿಸೆಂಬರ್ 7ರಂದು ಇವರನ್ನು ಆಯ್ಕೆ ಮಾಡಲಾಗಿದೆ. 6ನೇ ಮುಖ್ಯ ಆರ್ಥಿಕ ಸಲಹೆಗಾರರಾದಂತಹ ಅರವಿಂದ್ ಸುಬ್ರಹ್ಮಣ್ಯಂ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಇವರನ್ನು ಆಯ್ಕೆ ಮಾಡಲಾಗಿದೆ. ಇವರು ಭಾರತ ಸರ್ಕಾರಕ್ಕೆ ಆರ್ಥಿಕ ಅಭಿವೃದ್ಧಿ ಮತ್ತು ನೀತಿಗಳಿಗೆ ಸಂಬಂಧಪಟ್ಟಂತೆ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡುವಂತಹ ಕೆಲಸವನ್ನು ಇವರು ಮಾಡ್ತಾರೆ. ಮುಂದಿನ ಪ್ರಶ್ನೆ, ADB ಪ್ರಕಟಣೆಯಂತೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಟಣೆಯಂತೆ 2018-19ರ GDP ಬೆಳವಣಿಗೆಯ ದರ ಎಷ್ಟು? 7.3%. 2019-20ರಲ್ಲಿ 7.6% ಭಾರತದ GDP ಬೆಳವಣಿಗೆ ದರ ಆಗಲಿದೆ ಅಂತ ತಿಳಿಸಲಾಗ್ತಾ ಇದೆ. ADBಯನ್ನು 1966ರಲ್ಲಿ ಸ್ಥಾಪಿಸಲಾಗುತ್ತೆ. ಇದರ ರಾಜಧಾನಿ ಫಿಲಿಪೈನ್ಸ್ನ ರಾಜಧಾನಿ ಮನಿಲಾದಲ್ಲಿದೆ. ಮುಂದಿನ ಪ್ರಶ್ನೆ, ಕೇಂದ್ರ ಹಣಕಾಸು ಸಚಿವಾಲಯದ ನೂತನ ಕಾರ್ಯದರ್ಶಿ ಯಾರು? ಅಜಯ್ ನಾರಾಯಣ್ ಜಾರ್ ಅವರಾಗಿದ್ದಾರೆ. ಇವರು ಕೇಂದ್ರ ಹಣಕಾಸು ಸಚಿವಾಲಯದ ನೂತನ ಕಾರ್ಯದರ್ಶಿ ಆಗಿದ್ದಾರೆ. ಹಸ್ಮುಖ್ ಆದಿಯಾ ಅವರ ನಿವೃತ್ತಿಯಿಂದಾಗಿ ತೆರವಾದಂತಹ ಸ್ಥಾನಕ್ಕೆ ಡಿಸೆಂಬರ್ 4, 2018ರಂದು ಇವರನ್ನು ನೇಮಕ ಮಾಡಲಾಗಿದೆ. ಇವರು ಬಿಹಾರ ಮೂಲದವರಾಗಿದ್ದಾರೆ. 14ನೇ ಹಣಕಾಸು ಆಯೋಗದ
ಕಾರ್ಯದರ್ಶಿಯಾಗಿ ಇವರು ಕೆಲಸವನ್ನು ನಿರ್ವಹಿಸಿದರು. ಮುಂದಿನ ಪ್ರಶ್ನೆ, 2018ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? KG ನಾಗರಾಜಪ್ಪ ಅವರಿಗೆ 2018ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರ ಅನುಶ್ರೇಣಿ ಯಜಮಾನಿಕೆ ಎನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇದೊಂದು ವಿಮರ್ಶಾ ಕೃತಿಯಾಗಿದೆ. ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಲ್ಲೂರಿನವರು. ಇವರಿಗೆ ನಾಡೋಜ, ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನೂ ಮುಂತಾದ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ. ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು 8ನೇ ಅನುಚ್ಛೇದದ 22 ಭಾಷೆಗಳು ಹಾಗೂ ಇಂಗ್ಲಿಷ್ ಮತ್ತು ರಾಜಸ್ಥಾನಿ ಭಾಷೆಗಳಿಗೆ ನೀಡಲಾಗುತ್ತೆ. ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಚಂದ್ರಶೇಖರ ಕಂಬಾರರವರಾಗಿದ್ದಾರೆ. ಇದರ ಪ್ರಶಸ್ತಿಯ ಮೊತ್ತ 1 ಲಕ್ಷ ರೂಪಾಯಿಯ ಚೆಕ್, ಸಾಹಿತ್ಯ ಅಕಾಡೆಮಿಯ ಫಲಕ ಮತ್ತು ಶಾಲುಗಳಾಗಿದೆ. ಈ ಸಾಲಿನ ಯುವ ಸಾಹಿತ್ಯ ಪ್ರಶಸ್ತಿಗೆ ಪದ್ಮನಾಭ ಭಟ್ಟ ಹಾಗೂ ಬಾಲ ಸಾಹಿತ್ಯ ಪ್ರಶಸ್ತಿಗೆ ಕಂಚಾಣಿ ಶರಣಪ್ಪರವರು ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ, 2018ರ ಭಾಷಾ ಸಮ್ಮಾನ್ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರು 2018ರ ಭಾಷಾ ಸಮ್ಮಾನ್ ಪ್ರಶಸ್ತಿ ಪಡೆದಂತಹ ಕನ್ನಡಿಗರಾಗಿದ್ದಾರೆ. ಈ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುತ್ತೆ. ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರನ್ನು ಪದಬ್ರಹ್ಮ, ನಿಘಂಟು ತಜ್ಞ ಅಂತೆಲ್ಲ ಕರೀತಾರೆ. ಕನ್ನಡ ನಿಘಂಟು ಶಾಸ್ತ್ರ, ಪ್ರಾಚೀನ ಸಾಹಿತ್ಯ ಅಧ್ಯಯನ, ಅನುವಾದದ ಕ್ಷೇತ್ರದಲ್ಲಿ ಇವರು ಅಪಾರವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಇವರು ಮೈಸೂರಿನವರು. ಮೂಲತಃ 2005ರಲ್ಲಿ ಇವರಿಗೆ ನಾಡೋಜ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 2018ರ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? 2018ರ ಜ್ಞಾನಪೀಠ ಪ್ರಶಸ್ತಿಯನ್ನು ಇಂಗ್ಲಿಷ್ ಸಾಹಿತಿ ಅಮಿತಾವ್ ಘೋಷ್ ಅವರಿಗೆ ನೀಡಲಾಗಿದೆ. ಇದು 54ನೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಅಮಿತಾವ್ ಘೋಷ್ ಅವರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದವರಾಗಿದ್ದಾರೆ. ಇವರ ಪ್ರಮುಖ ಕಾದಂಬರಿಗಳನ್ನು ನಾವು ನೋಡೋದಾದರೆ ದಿ ಶ್ಯಾಡೋ ಲೈನ್ಸ್, ದಿ ಕಲ್ಕತ್ತಾ ಕ್ರೋಮೋಸೋಮ್, ದಿ ಗ್ಲಾಸ್ ಪ್ಯಾಲೇಸ್, ದಿ ಅಂಗ್ರಿ ಟೈಡ್, ಸಿ ಆಫ್ ಪಪ್ಪೀಸ್ ಇವರ ಪ್ರಮುಖ ಕಾದಂಬರಿಗಳಾಗಿದೆ. ಸಾಹು ಜೈನ್ ಒಡೆತನದ ಜ್ಞಾನಪೀಠ ಟ್ರಸ್ಟ್ ಈ ಪ್ರಶಸ್ತಿಯನ್ನು ನೀಡುತ್ತೆ. ಈ ಪ್ರಶಸ್ತಿಯು 11 ಲಕ್ಷ ಚೆಕ್, ಸರಸ್ವತಿ ಚಿತ್ರವುಳ್ಳಂತಹ, ವಾಗ್ದೇವಿ ಸರಸ್ವತಿಯ ಚಿತ್ರವನ್ನು ಉಳ್ಳಂತಹ ಕಂಚಿನ ಪ್ರತಿಮೆ ಹಾಗೂ ಪ್ರಶಸ್ತಿ ಫಲಕವನ್ನು ಇದು ಒಳಗೊಂಡಿರುತ್ತೆ. 2017ನೇ ಸಾಲಿನ ಪ್ರಶಸ್ತಿಯನ್ನು, ಅಂದರೆ ಕಳೆದ ಸಾಲಿನ ಪ್ರಶಸ್ತಿಯನ್ನು ಹಿಂದಿ ಸಾಹಿತಿ ಕೃಷ್ಣ ಸೋಪ್ತಿಯವರಿಗೆ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಪಾರ್ಕಿನ್ಸನ್ ರೋಗಕ್ಕೆ ನೂತನ ಔಷಧಿ ಬಿಡುಗಡೆ ಮಾಡುತ್ತಿರುವಂತಹ ಸಂಸ್ಥೆ ಯಾವುದು? ಯಾವ ಸಂಸ್ಥೆ ಪಾರ್ಕಿನ್ಸನ್ ರೋಗಕ್ಕೆ ನೂತನ ಔಷಧಿಯನ್ನು ಬಿಡುಗಡೆ ಮಾಡುತ್ತೆ? ಇದೊಂದು ಮೆದುಳಿಗೆ ಸಂಬಂಧಪಟ್ಟಿದ್ದಂತಹ, ನರಕ್ಕೆ ಸಂಬಂಧಪಟ್ಟಿದ್ದಂತಹ ಕಾಯಿಲೆ ಆಗಿದ್ದು, ಇದಕ್ಕೆ ರುಸಾನ್ ಸಂಸ್ಥೆ ಔಷಧಿಯನ್ನು ಬಿಡುಗಡೆ ಮಾಡ್ತಾ ಇದೆ. ಈ ಔಷಧಿಯ ಹೆಸರು ಎಪೋಸನ್ ಅಫೋಮಾರ್ಫಿನ್ ಎನ್ನುವುದು ಪಾರ್ಕಿನ್ಸನ್ ರೋಗಕ್ಕೆ ನೀಡ್ತಾ ಇರುವಂತಹ ಔಷಧಿಯಾಗಿದೆ. 2019ರ ಜನವರಿಯಿಂದ ದೇಶದ ಪ್ರಮುಖ 4 ನಗರಗಳಲ್ಲಿ, ಅಂದರೆ ಮುಂಬೈ, ದೆಹಲಿ, ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಈ ಔಷಧಿ ದೊರೆಯಲಿದೆ. ಮೆದುಳಿನ ನರಕೋಶಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಔಷಧಿ ತುಂಬ ಸಹಕಾರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಗೆ ದೊರೆತಿರುವಂತಹ ಸ್ಥಾನ ಯಾವುದು? ಯಾವ ಸ್ಥಾನ ದೊರೆತಿದೆ? 7ನೇ ಸ್ಥಾನ ದೊರೆತಿದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಗೆ 7ನೇ ಸ್ಥಾನ ದೊರೆತಿದೆ. ಮೊದಲು 7ನೇ ಸ್ಥಾನದಲ್ಲಿ ಜರ್ಮನಿ ಇತ್ತು. ಆ ಜರ್ಮನಿಯನ್ನು ಹಿಂದೆ ಹಾಕಿ ಈಗ ಭಾರತ 7ನೇ ಸ್ಥಾನಕ್ಕೆ ಬಂದಿದೆ. ಪ್ರಥಮ ಸ್ಥಾನ ಆ್ಯಸ್ ಯೂಶುವಲ್ ಅಮೇರಿಕಾ ದೇಶದಲ್ಲಿ ಇದೆ. ನಂತರದ ಪ್ರಶ್ನೆ, ಮೆಗಾ ಯೋಗ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಕಾರಣ ಏನು? ಯಾವ ಕಾರಣದಿಂದ ಮೆಗಾ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ? BKS ಅಯ್ಯಂಗಾರ್ ನೀವೆಲ್ಲ ಕೇಳಿರ್ತೀರಿ. ಅವರು ಯೋಗದ ಪಿತಾಮಹ ಅಂತಲೇ ಅನ್ನಿಸ್ಕೊಂಡವರು. ಯೋಗದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥವರು. ಜನ್ಮ ಶತಾಬ್ದಿ ನಿಮಿತ್ತ BKS ಅಯ್ಯಂಗಾರ್ ಅವರ ಜನ್ಮ ಶತಾಬ್ದಿ ನಿಮಿತ್ತ ಇದನ್ನು ಆಯೋಜಿಸಲಾಗಿತ್ತು. ಮೆಗಾ ಯೋಗ ಕಾರ್ಯಕ್ರಮವನ್ನು ಡಿಸೆಂಬರ್ 14ಕ್ಕೆ ಇವರ 100ನೇ ವರ್ಷ ಮುಕ್ತಾಯ ಆಗುವಂತಹ ನಿಮಿತ್ತ ಪ್ರದರ್ಶನವನ್ನು
ಆಯೋಜಿಸಲಾಗಿತ್ತು. ವಿಶ್ವದ ಬೇರೆ ಬೇರೆ ಕಡೆಗಳಿಂದ ಮೂಲೆ ಮೂಲೆಯಿಂದ ಬಂದಂತಹ 1000 ಜನ ತಮ್ಮ ಯೋಗವನ್ನು ಪ್ರದರ್ಶನ ಮಾಡ್ತಾರೆ. ಇಲ್ಲಿ ಇದನ್ನು ಪುಣೆಯ ಶ್ರೀ ಶಿವಾಜಿ ಛತ್ರಪತಿ ಕ್ರೀಡಾಂಗಣದಲ್ಲಿ ಡಿಸೆಂಬರ್ 3ರಿಂದ ಡಿಸೆಂಬರ್ 14ರವರೆಗೆ ಆಯೋಜಿಸಲಾಗಿತ್ತು. ಮುಂದಿನ ಪ್ರಶ್ನೆ, 2018ರ ಸ್ಟಾರ್ಟ್ಅಪ್ ರ್ಯಾಂಕಿಂಗ್ನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ರಾಜ್ಯ ಯಾವುದು? ಗುಜರಾತ್ ರಾಜ್ಯ 2018ರ ಸ್ಟಾರ್ಟ್ಅಪ್ ರ್ಯಾಂಕಿಂಗ್ನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂತಹ ರಾಜ್ಯ ಆಗಿದೆ. ಅಗ್ರಸ್ಥಾನದಲ್ಲಿರುವ ರಾಜ್ಯಗಳನ್ನು ನೋಡೋದಾದರೆ ಕರ್ನಾಟಕ, ಕೇರಳ, ಒಡಿಸ್ಸಾ ರಾಜಸ್ಥಾನಗಳಾಗಿದೆ. ಈ ವರದಿಯನ್ನು ಡಿಸೆಂಬರ್ 20, 2018ರಂದು ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿತು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಬ್ಲೂ ವಾಟರ್ ಅಹೋಯ್ ಗ್ರಂಥದ ಕರ್ತೃ ಯಾರು? ಈ ಗ್ರಂಥವನ್ನು ಯಾರು ರಚಿಸಿದವರು? ವೈಸ್ ಅಡ್ಮಿರಲ್ ಅನೂಪ್ ಸಿಂಗ್ ರವರು ಬ್ಲೂ ವಾಟರ್ ಅಹೋಯ್ ಗ್ರಂಥವನ್ನು ರಚಿಸಿದರು. ಈ ಪುಸ್ತಕ 2001ರಿಂದ 2010ರವರೆಗಿನ ಭಾರತದ ನೌಕಾಪಡೆಯ ಇತಿಹಾಸವನ್ನು ಬಿಂಬಿಸುತ್ತೆ. 1947ರಿಂದ 2000ರವರೆಗೂ ಸುಮಾರು 5 ಎಡಿಷನ್ಗಳಲ್ಲಿ ಕೂಡ ಈ ಪುಸ್ತಕಗಳು ಬಂದಿದೆ. ಅಡ್ಮಿರಲ್ ಸುನಿಲ್ ಲಂಬಾ ರವರು ಡಿಸೆಂಬರ್ 4ರಂದು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ 2018ನೇ ವರ್ಷದ ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನದ ಧ್ಯೇಯವಾಕ್ಯ ಏನು? 2018ನೇ ವರ್ಷದ ರಾಷ್ಟ್ರೀಯ ಹಕ್ಕುಗಳ ದಿನದ ಧ್ಯೇಯವಾಕ್ಯ ಏನು? ಟೈಮ್ಲಿ ಡಿಸ್ಪೋಸಲ್ ಆಫ್ ಕನ್ಸ್ಯೂಮರ್ ಕಂಪ್ಲೇಂಟ್ ಅನ್ನುವುದು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನದ ಧ್ಯೇಯವಾಕ್ಯ ಆಗಿದೆ. 1986ರ ಡಿಸೆಂಬರ್ 24 ಭಾರತದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ರಾಜೀವ್ ಗಾಂಧಿ ಸರ್ಕಾರ ಜಾರಿಗೆ ತಂತು. ಹಾಗಾಗಿ ಪ್ರತಿ ವರ್ಷ ಡಿಸೆಂಬರ್ 24ನ ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಈ ಕಾಯ್ದೆಯನ್ನು ರಕ್ಷಣಾ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಈ ಕಾಯ್ದೆಯು ಗ್ರಾಹಕರಿಗೆ ಸುರಕ್ಷತೆಯ ಹಕ್ಕು, ಮಾಹಿತಿ ಪಡೆಯುವಂತಹ ಹಕ್ಕು, ವಸ್ತುವಿನ ಆಯ್ಕೆಯ ಹಕ್ಕು, ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳುವಂತಹ ಹಕ್ಕು, ಆಲಿಸುವಂತಹ ಹಕ್ಕು, ಗ್ರಾಹಕ ಶಿಕ್ಷಣ ಹಕ್ಕು ಎನ್ನುವಂತಹ 6 ಹಕ್ಕುಗಳನ್ನು ಒದಗಿಸಿಕೊಟ್ಟಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಅಟಲ್ ಬಿಹಾರಿ ವಾಜಪೇಯಿಯವರ ಸಮಾಧಿ ಸ್ಮಾರಕದ ಹೆಸರೇನು? ಸದೈವ ಅಟಲ್ ಎನ್ನುವುದು ಅಟಲ್ ಬಿಹಾರಿ ವಾಜಪೇಯಿಯವರ ಸಮಾಧಿ ಸ್ಮಾರಕದ ಹೆಸರಾಗಿದೆ. ಇದನ್ನು ಅವರು ಹುಟ್ಟಿದ ದಿನವಾದಂತಹ ಡಿಸೆಂಬರ್ 25ರಂದು ದೇಶಕ್ಕೆ ಅರ್ಪಿಸಲಾಯಿತು. ಡಿಸೆಂಬರ್ 25ಅನ್ನು ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿಯವರು ಅಜಾತ ಶತ್ರು ಅಂತಲೇ ಖ್ಯಾತರಾಗಿದ್ದಂಥವರಾಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ 2018ರ ಭಾರತೀಯ ನೌಕಾ ದಿನದ ಧ್ಯೇಯವಾಕ್ಯ ಏನು? 2018ರ ಭಾರತೀಯ ನೌಕಾ ದಿನದ ಧ್ಯೇಯವಾಕ್ಯ ಏನು? ಇಂಡಿಯನ್ ನೇವಿ ಮಿಷನ್ ಡೆಪ್ಲಾಯ್ಡ್ ಆ್ಯಂಡ್ ಕಾಂಬ್ಯಾಟ್ ರೆಡಿ ಎನ್ನುವಂಥದ್ದು 2018ರ ಭಾರತೀಯ ನೌಕಾ ದಿನದ ಧ್ಯೇಯವಾಕ್ಯವಾಗಿದೆ. ಪ್ರತಿ ವರ್ಷ ಡಿಸೆಂಬರ್ 4 ಭಾರತೀಯ ನೌಕಾ ದಿನವಾಗಿ ಆಚರಣೆ ಮಾಡ್ತಾರೆ. 47ನೇ ಸಂಸ್ಥಾಪನಾ ದಿನವನ್ನು ತಮಿಳುನಾಡಿನ ರಾಮೇಶ್ವರಂ ದ್ವೀಪದ ಧನುಷ್ಕೋಟಿಯ ಬೀಚ್ನಲ್ಲಿ ಆಚರಣೆ ಮಾಡಲಾಯಿತು, ಅಂದರೆ 2018ರದನ್ನು. ಮುಂದಿನ ಪ್ರಶ್ನೆ, ಯಾವ ದಿನವನ್ನು ಅಂತಾರಾಷ್ಟ್ರೀಯ ವಲಸೆ ದಿನವಾಗಿ ಆಚರಣೆ ಮಾಡ್ತಾರೆ? ಡಿಸೆಂಬರ್ 18ಅನ್ನು ಅಂತಾರಾಷ್ಟ್ರೀಯ ವಲಸೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಮೈಗ್ರೇಟಿಂಗ್ ವಿತ್ ಡಿಗ್ನಿಟಿ ಎನ್ನುವಂತಹ ಧ್ಯೇಯವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ವಲಸೆ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡಿದರೆ ರಾಷ್ಟ್ರೀಯ ಕಿಸಾನ್ ದಿನವನ್ನು ಯಾರ ಸ್ಮರಣಾರ್ಥ ಆಚರಣೆ ಮಾಡಲಾಗುತ್ತದೆ? ಚೌಧರಿ ಚರಣ್ ಸಿಂಗ್ ರವರ ಸ್ಮರಣಾರ್ಥ ರಾಷ್ಟ್ರೀಯ ಕಿಸಾನ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇವರು ಭಾರತದ 5ನೇ ಪ್ರಧಾನಿ ಆಗಿದ್ದಂಥವರು. ಡಿಸೆಂಬರ್ 23ಅನ್ನು ಪ್ರತಿ ವರ್ಷ ರಾಷ್ಟ್ರೀಯ ರೈತ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಚೌಧರಿ
ಚರಣ್ ಸಿಂಗ್ರವರಿಗೆ ರೈತರ ಬಗ್ಗೆ ಅಪಾರವಾದಂತಹ ಕಾಳಜಿ ಇತ್ತು. ಇವರು ಉತ್ತರ ಪ್ರದೇಶ ರಾಜ್ಯದವರಾಗಿದ್ದಾರೆ. ಇವರನ್ನು ಭಾರತದ ರೈತರ ಚಾಂಪಿಯನ್ ಆಫ್ ಫಾರ್ಮರ್ಸ್ ಅನ್ನುವಂತಹ ರೀತಿಯಲ್ಲಿ ಕರೀತಾ ಇದ್ದರು. ಇವರ ಸಮಾಧಿ ಸ್ಥಳವನ್ನು ಕಿಸಾನ್ ಘಾಟ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಭಾರತದ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಎಲ್ಲಿದೆ ಭಾರತದ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ? ಗುಜರಾತ್ನ ವಡೋದರದಲ್ಲಿ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಇದೆ. ದಿ ನ್ಯಾಷನಲ್ ರೈಲ್ವೆ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇನ್ಸ್ಟಿಟ್ಯೂಟ್ ಇದರ ಹೆಸರು. ಡಿಸೆಂಬರ್ 15, 2018ರಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಮತ್ತು ಗುಜರಾತ್ನ CM ಆದಂತಹ ವಿಜಯ ರೂಪಾಣಿರವರು ಈ ವಿಶ್ವವಿದ್ಯಾನಿಲಯಕ್ಕೆ ಚಾಲನೆಯನ್ನು ನೀಡ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕ ವಿಶ್ವ ಮಾನವ ಸಂಸ್ಥೆ ಕೊಡುವ ವಿಶ್ವ ಮಾನವ ಪ್ರಶಸ್ತಿಯನ್ನು 2018ರಲ್ಲಿ ಯಾರಿಗೆ ನೀಡಲಾಗಿದೆ? ಡಾಕ್ಟರ್ CN ಮಂಜುನಾಥ್ ಅವರಿಗೆ ವಿಶ್ವಮಾನವ ಸಂಸ್ಥೆ ಕೊಡುವಂತಹ ವಿಶ್ವಮಾನವ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು. ಡಿಸೆಂಬರ್ 29 ಕುವೆಂಪು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರ ವಿಶ್ವಮಾನವ ದಿನವನ್ನಾಗಿ ಆಚರಣೆ ಮಾಡುತ್ತೆ. ಆ ಸಂದರ್ಭದಲ್ಲಿ ವಿಶ್ವಮಾನವ ಪ್ರಶಸ್ತಿಯನ್ನು ಡಾಕ್ಟರ್ CN ಮಂಜುನಾಥ್ ಅವರಿಗೆ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಯಾವ ದಿನ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಣೆ ಮಾಡಲಾಗುತ್ತದೆ? ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. 2018ರ ಮಾನವ ಹಕ್ಕುಗಳ ದಿನದ ಧ್ಯೇಯ ವಾಕ್ಯ ಸ್ಟ್ಯಾಂಡ್ ಅಪ್ ಫಾರ್ ಹ್ಯೂಮನ್ ರೈಟ್ಸ್ ಎನ್ನುವಂಥದ್ದು 2018ರ ಮಾನವ ಹಕ್ಕುಗಳ ದಿನದ ಧ್ಯೇಯ ವಾಕ್ಯ ಆಗಿದೆ. ಈ ದಿನದ ಆಚರಣೆಯ ಆತಿಥ್ಯವನ್ನು ಸ್ವಿಟ್ಜರ್ಲ್ಯಾಂಡಿನ ಜಿನೆವಾ ಹೊತ್ಕೊಂಡಿತ್ತು. ಡಿಸೆಂಬರ್ 10ರಂದು ಆಲ್ಫ್ರೆಡ್ ನೊಬೆಲ್ ಅವರ ಪುಣ್ಯತಿಥಿಯಾಗಿದ್ದು, ಅವತ್ತು ಜಗತ್ತಿನ ಅತ್ಯುನ್ನತ ಪ್ರಶಸ್ತಿಯಾದಂತಹ ನೊಬೆಲ್ ಪ್ರಶಸ್ತಿಯನ್ನು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಪ್ರದಾನ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ಪೌಷ್ಟಿಕತಾ ಭಾರತದ ಸ್ಥಾನ ಯಾವುದು? ಜಾಗತಿಕ ಪೌಷ್ಟಿಕತೆಯಲ್ಲಿ ಭಾರತದ ಸ್ಥಾನ ಯಾವುದು? ಭಾರತದ ಸ್ಥಾನ ಮೊದಲನೆಯ ಸ್ಥಾನ ಆಗಿದೆ. ಇದರ ಪ್ರಕಾರ 46.6 ಮಿಲಿಯನ್ ಮಕ್ಕಳು ಹಸಿವಿನ ಸಮಸ್ಯೆಯಿಂದ ಭಾರತದಲ್ಲಿ ನರಳುತ್ತಾ ಇದ್ದಾರೆ. 140 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಮೊದಲನೆಯ ಸ್ಥಾನದಲ್ಲಿದೆ. ಭಾರತದಲ್ಲಿ ಅನಿಮಿಯಾ, ಅಪೌಷ್ಟಿಕತೆ, ಹಸಿವಿನ ಸಮಸ್ಯೆ ಹೆಚ್ಚಾಗಿರುವುದನ್ನು ಈ ವರದಿಯಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು? ಎಲ್ಲಿ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ನಡೆಯಿತು? ಒಡಿಸ್ಸಾದ ಭುವನೇಶ್ವರದಲ್ಲಿ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ನಡೆಯಿತು. 1993ರಿಂದ ಈ ಸಮಾವೇಶ ನಡೆಯುತ್ತೆ. ಸುಮಾರು 10ರಿಂದ 17 ವಯಸ್ಸಿನ ಮಕ್ಕಳಲ್ಲಿ ವಿಜ್ಞಾನ ವಿಷಯ ಸೃಜನಶೀಲತೆ ಮತ್ತು ನಾವೀನ್ಯತೆಯನ್ನು ಪ್ರದರ್ಶಿಸುವ ವೇದಿಕೆ ಇದಾಗಿದೆ. ಭಾರತದ ಎಲ್ಲ ರಾಜ್ಯಗಳನ್ನು ರೆಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಅಂತಾರಾಷ್ಟ್ರೀಯವಾಗಿಯೂ ಕೂಡ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಮಕ್ಕಳು ಈ ಅಧಿವೇಶನಕ್ಕೆ ಆಗಮಿಸಿದರು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅಂಡಮಾನ್ ದ್ವೀಪಗಳಾದಂತಹ ರಾಸ್, ನೇಲ್, ಆವ್ಲಾಕ್ ದ್ವೀಪಗಳಿಗೆ ಏನೆಂದು ಮರುನಾಮಕರಣ ಮಾಡಲು ಪ್ರಸ್ತಾಪಿಸಲಾಗಿದೆ? ರಾಸ್ ದ್ವೀಪಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ, ನೇಲ್ ದ್ವೀಪಕ್ಕೆ ಶಾಹಿದ್ ದ್ವೀಪ, ಹ್ಯಾವ್ಲಾಕ್ ದ್ವೀಪಕ್ಕೆ ಸ್ವರಾಜ್ ದ್ವೀಪ ಎಂದು ಮರುನಾಮಕರಣ ಮಾಡುವುದಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ. ಡಿಸೆಂಬರ್ 30ರಂದು ಅಂಡಮಾನ್ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ವಿಷಯವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಸ್ತಾಪಿಸಿದರು. ನೇತಾಜಿಯವರ ಅಂಡಮಾನ್ ದ್ವೀಪದ ಭೇಟಿಯ 75ನೇ ವಾರ್ಷಿಕೋತ್ಸವಕ್ಕೋಸ್ಕರ ಅವರು ಅಂಡಮಾನ್ಗೆ ಭೇಟಿ ನೀಡಿದರು. ಮುಂದಿನ ಪ್ರಶ್ನೆ, ಚಾಂಪಿಯನ್ ಆಫ್ ಚೇಂಜ್ ಪ್ರಶಸ್ತಿಯನ್ನು ಯಾವ ರಾಜ್ಯದ ಮುಖ್ಯಮಂತ್ರಿಗೆ ನೀಡಲಾಗಿದೆ? ಮಣಿಪುರ ರಾಜ್ಯದ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ರವರಿಗೆ ಚಾಂಪಿಯನ್ ಆಫ್ ಚೇಂಜ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಉಪರಾಷ್ಟ್ರಪತಿಗಳಾದಂತಹ ಎಂ ವೆಂಕಯ್ಯ ನಾಯ್ಡುರವರು ಈ ಪ್ರಶಸ್ತಿಯನ್ನು
ಪ್ರದಾನ ಮಾಡಿದ್ರು ಬೀರೇನ್ ಸಿಂಗ್ ಅವರಿಗೆ. ಈಶಾನ್ಯ ರಾಜ್ಯಗಳಲ್ಲಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಬದಲಾವಣೆಯ ನಾಯಕತ್ವಕ್ಕೆ ಈ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಲಾಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರ ಎಲ್ಲಿದೆ? ಅದು ವಾರಣಾಸಿಯಲ್ಲಿದೆ. ವಾರಣಾಸಿ ಉತ್ತರ ಪ್ರದೇಶದಲ್ಲಿದೆ. ಇದು 6ನೇ ಪ್ರಾದೇಶಿಕ ಕಚೇರಿ ಆಗಿದೆ. ಭತ್ತ ಬೆಳೆಯ ಸಂಶೋಧನೆಗೆ ಈ ಉತ್ತೇಜನ ಮತ್ತು ಇಳುವರಿಯನ್ನು ಹೆಚ್ಚಿಸುವುದಕ್ಕೋಸ್ಕರ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದನ್ನು 1960ರಲ್ಲಿ ಪ್ರಾರಂಭ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಫಿಲಿಪೈನ್ಸ್ನ ಲಾಸ್ ಬೆನೋಸ್ನಲ್ಲಿ ಇರುವಂಥದ್ದಾಗಿದೆ. ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, 2018ರ ಮಿಸ್ಟರ್ ಸುಪ್ರಾ ನ್ಯಾಷನಲ್ ಸೌಂದರ್ಯ ಸ್ಪರ್ಧೆಯ ಚಾಂಪಿಯನ್ ಯಾರು? ಪ್ರಥಮೇಶ್ ಮೌಲಿಂಕರ್ ಅವರು 2018ರ ಮಿಸ್ಟರ್ ಸುಪ್ರಾ ನ್ಯಾಷನಲ್ ಸೌಂದರ್ಯ ಸ್ಪರ್ಧೆಯ ಚಾಂಪಿಯನ್ರಾಗಿದ್ದಾರೆ. ಇವರು ಗೋವಾ ರಾಜ್ಯದವರಾಗಿದ್ದಾರೆ. ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಇವರಾಗಿದ್ದಾರೆ. ಈ ಸ್ಪರ್ಧೆಯು ಪೋಲೆಂಡಿನ ಕ್ರೆಸಿಕಾಜಾದ್ರೋಜ್ನಲ್ಲಿ ನಡೆಯಿತು. ಇದಿಷ್ಟು ಮಾಹಿತಿಗಳು ಕೂಡ ಸ್ನೇಹಿತರೆ 2018ರ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತಹ 50 ಪ್ರಶ್ನೆಗಳಾಗಿದೆ. ಮತ್ತಷ್ಟು ಪ್ರಶ್ನೆಗಳನ್ನು ನಿಮಗೆ ನೋಡುವಂತಹ ಇನ್ನು ಮುಂದಿನ ದಿನಗಳಲ್ಲಿ ಪುಸ್ತಕದ ಸಬ್ಜೆಕ್ಟ್ ವಿಷಯದ ಜೊತೆಗೆ ಪ್ರಚಲಿತ ಘಟನೆಗಳನ್ನು ಕೂಡ ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಆಯಾ ತಿಂಗಳಿಗೆ ಅಥವಾ ಆಯಾ ವಾರಕ್ಕೆ ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎರಡೂ ವಿಷಯಗಳನ್ನು ಜೊತೆಯಲ್ಲಿ ಬೆರೆತು ಕಲಿಯುವಂತಹ ಪ್ರಯತ್ನ ಆಗಲಿ. ನನ್ನ ಆಲೋಚನೆ ಏನಿತ್ತಪ್ಪ ಅಂದರೆ, ಮೊದಲು ಮೂಲ ಮಾಹಿತಿಗಳನ್ನು ಅಂದರೆ ಸಬ್ಜೆಕ್ಟ್ ವೈಸ್ ಮಾಹಿತಿಯನ್ನು ತಿಳ್ಕೊಂಡು ನಂತರ ಪ್ರಚಲಿತ ಘಟನೆಗಳಿಗೆ ಹೋದರೆ ಪ್ರಚಲಿತ ಘಟನೆಗಳನ್ನು ಮೂಲ ಮಾಹಿತಿಯೊಂದಿಗೆ ಲಿಂಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಒಂದು ಆಲೋಚನೆ ಇತ್ತು. ಭಾಳಷ್ಟು ಜನ ಇಲ್ಲ ಪ್ರಚಲಿತ ಘಟನೆಗಳನ್ನು ಒಂದೊಂದು ವಿಡಿಯೋಗಳನ್ನು ನೀವು ಮಧ್ಯ ಹಾಕ್ತಾ ಹೋಗಿ, ಅದು ಪ್ರೆಸೆಂಟ್ ಯಾರು ಕಾಂಪಿಟೇಟಿವ್ ಎಕ್ಸಾಮನ್ನು ತಗೋತಿದ್ದಾರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ವಾರ ಅಥವಾ ಪ್ರತಿ ತಿಂಗಳಿಗೆ ಒಂದು 3-4 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಪ್ರಶ್ನೋತ್ತರಗಳನ್ನು ಹಾಕುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಪ್ರಯತ್ನವನ್ನು ಆರೈಸಿ. ಸ್ನೇಹಿತರೆ, ಅದರ ಜೊತೆಗೆ ಇನ್ನೊಂದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಜೊತೆಗೆ ಕೆಲವೊಂದು ಮೋಟಿವೇಶ್ನಲ್ ವಿಡಿಯೋ, ಇನ್ಸ್ಪಿರೇಷನಲ್ ವಿಡಿಯೋ ಏನಾದರೂ ನೀವು ನೋಡಬೇಕು ಅನಿಸಿದ್ರೆ ನಾವೇ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೇನೇ ಒಂದು ಚಾನಲನ್ನು ಕೂಡ ಓಪನ್ ಮಾಡಿದ್ದೀವಿ, ಯೂಟ್ಯೂಬ್ ಚಾನಲ್ ಚಿಂಚಿರು TV ಅಂತ. ನೀವು ಯೂಟ್ಯೂಬ್ನಲ್ಲಿ ಹೋಗಿ ಚಿಂಚಿರು TV ಅಂತ ಹೊಡೆದ್ರೆ ಮೋಟಿವೇಶ್ನಲ್ ವಿಡಿಯೋಸ್ಗಳು, ದೇಶಭಕ್ತರದು, ಸ್ವಾತಂತ್ರ್ಯ ಹೋರಾಟಗಾರರದು, ಇತಿಹಾಸದಲ್ಲಿ ತುಂಬ ಶ್ರಮಪಟ್ಟಂತಹ ವ್ಯಕ್ತಿಗಳ ವಿಡಿಯೋಗಳನ್ನು ಮಾಡಿ ಹಾಕುವಂತಹ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ನಿಮಗಿಷ್ಟ ಆದರೆ ನೀವು ಚಿಂಚಿರು TVಯನ್ನು ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಧನ್ಯವಾದಗಳು ಸ್ನೇಹಿತರೆ.